ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ತೊಗೊಂಬಂದಿದ್ದೀನಿ, ಅದರಲ್ಲೂ ಗರ್ಭಿಣಿ ಸ್ತ್ರೀಯರಿಗೆ. ನಂತರ ಭಾಳಷ್ಟು ಜನ ಮಕ್ಕಳು ಕರ್ಕೊಂಡು ನಂತರ ಬರ್ತಾರೆ. ನನ್ನ ಮಗ ನನಗೆ ಬೈತಾನೆ, ನನ್ನ ಮಗ ನನಗೇನೆ ನನ್ನ ಮೇಲೇ ಇದ್ದಕ್ಕಿದ್ದಾಗೆ ಚಾಡಿ ಹೇಳೋದು ಅಪ್ಪನ ಹತ್ರ, ಬೇರೆಯವ್ರ ಹತ್ರ ಹೋಗಿ ನನ್ನ ಮಗ ಅಥವಾ ನನ್ನ ಮಗಳು ಎತ್ತ ತಾಯಿ ಮೇಲೇ ಆರೋಪಗಳನ್ನು ಮಾಡ್ತಾರೆ. ನನ್ನ ಮಕ್ಕಳೇ ನನ್ನ ಮೇಲೆ ಆರೋಪ ಮಾಡೋದು, ನನ್ನ ಮಕ್ಕಳೇ ನನ್ನ ಮೇಲೆ ಕೆಟ್ಟ ಪ್ರಚಾರ ಮಾಡೋದು, ಇದು ನನಗೆ ತುಂಬ ಮನಸ್ಸಿಗೆ ನೋವಾಗಿದೆ. ಯಾಕಾದ್ರೂ ಜನ್ಮ ಕೊಟ್ಬಿಟ್ನಪ್ಪ ಈ ಮಕ್ಕಳಿಗೆ ಅನ್ನಿಸ್ಬಿಟ್ಟಿದೆ ಅಂತ ನನ್ನ ಹತ್ರ ಬಂದು ಹೇಳ್ತಾರೆ. ಮಾತು ಶುರು ಮಾಡಿದ್ರೆ ಸಾಕು, ನೀನು ಅಂಥವಳು, ನೀನು ಇಂಥವಳು, ನೀನು ಸರಿಯೇ ಇಲ್ಲ, ನೀನು ನಮ್ಮಮ್ಮನೇ ಅಲ್ಲ, ನೀನು ಅಂತ ನಮ್ಮಮ್ಮ ಅನ್ನಿಸ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ, ನೀನು ನಮ್ಮಮ್ಮ ಅಂತ ಕರೀಕೆ ನನಗೆ ಅಸಹ್ಯ ಆಗುತ್ತೆ ಅಂತ ಹೇಳಿ ಭಾಳಷ್ಟು ಮಾತಾಡ್ತಾರಂತೆ. ಇದಕ್ಕೆ ಏನು ಪ್ರಾಬ್ಲಮ್ಮು ನೋಡಿ, ಏನಾದ್ರು ಶಾಂತಿ ಮಾಡಬೇಕಾ? ಯಾವ ದೋಷಕ್ಕೆ ಈ ಥರ ಆಗ್ತಾಯಿದೆ? ಎಷ್ಟು ಪ್ರೀತಿಯಿಂದ ನೋಡ್ತೀನಿ ನಾನು ನನ್ನ ಮಕ್ಕಳನ್ನ. ನಾನು ಊಟ ಮಾಡಲಿಲ್ಲ ಅಂದರೂ ಅವ್ರಿಗೆ ಊಟ ಮಾಡಿಸ್ತೀನಿ, ಒಳ್ಳೊಳ್ಳೆ ಬಗೆ ರುಚಿ ರುಚಿಯಾದ ಅಡುಗೆ ಮಾಡಾಕ್ತೀನಿ, ತಿಂಡಿ ಮಾಡ್ತೀನಿ, ಒಳ್ಳೆ ಊಟ ಮಾಡ್ತೀನಿ, ಅವ್ರು ಏನು ಬೇಕೋ ಕೇಳಿದ ಮಾಡಿಕೊಡ್ತೀನಿ. ನಮಗೇನು ಕೊರತೆ ಇಲ್ಲ, ದುಡ್ಡು ಕೊರತೆ ಇಲ್ಲ, ಊಟ ತಿಂಡಿ ಕೊರತೆ ಇಲ್ಲ, ಬಟ್ಟೆ ಕೊರತೆ ಇಲ್ಲ, ಮನೆ ಇದೆ, ಸೈಟು ಬಂಗ್ಲೆ ಎಲ್ಲ ಇದೆ. ಆದರೆ ಮಕ್ಕಳೇ ನನಗೆ ಯಾಕೋ ನನ್ನ ಮಕ್ಕಳೇ ನನಗೆ ತುಂಬ ರಿವರ್ಸ್ ಆಗ್ತಿದೆ ಅಂತ ಹೇಳಿ ಪೇಚಾಡ್ತಾರೆ. ನಾವು ಭಾಳಷ್ಟು ಡೀಪಾಗಿ ನೋಡಿದಾಗ ಒಂದು ವಿಚಿತ್ರವಾದಂಥ ಸಿಚುವೇಶನ್ನ ನಾನು ಅಬ್ಸರ್ವ್ ಮಾಡಿದೆ. ಈ ತಾಯಿ ಆದವಳು ಅತ್ತೆನ ಯಾವಾಗಲೂ ಬೈಯೋದು, ಮಾವನೇ ಯಾವಾಗಲೂ ಬೈಯೋದು. ಗರ್ಭಿಣಿ ಮುಂಚೆ ಗಂಡನ ತಾಯಿನ ಸೊಸೆ ಆದವಳು ಇವಳು, ಆ ಮನೆ ಸೊಸೆ, ಯಾವಾಗಲೂ ಗಂಡನ ತಾಯಿ ಮೇಲೆ ಬೈಯೋದು. ಗಂಡನ ತಾಯಿ ಬಗ್ಗೆ ಬಂಧು ಮಿತ್ರರೆಲ್ಲ ಅಪಪ್ರಚಾರ ಮಾಡೋದು. ಸೊಸೆ ಅಂತ ಬೆಲೆ ಕೊಡಲ್ಲ, ಸೊಸೆಗೆ ತುಂಬ ಹಿಂಸೆ ಕೊಡ್ತಾರೆ, ಅವಳೆಂಥ ಅತ್ತೆ, ನನ್ನ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾರೆ. ಈಗ ಸುಮ್ಮನೆ ಕೆಟ್ಟಾಗಿ ಅತ್ತೆ ಮೇಲೆ ಮಾವನ ಮೇಲೆ ಎಲ್ಲರ ಹತ್ರನೂ ಪ್ರಚಾರ ಮಾಡ್ಕೊಂಬರೋದು ಕೆಟ್ಟಾಗಿ. ಇದು ಅವಳಿಗೆ ದಿನ ಮಾತಾಡಿ ಫೋನ್ ಮಾಡೋದು ಅವ್ರ ಅಮ್ಮನಿಗೆ. ಅಮ್ಮ, ನನ್ನ ಅತ್ತೆ ಹಿಂಗೆ ಮಾಡ್ತಾಳೆಮ್ಮ, ನಮ್ಮ ಅಮ್ಮ ಹಿಂಗೆ ಸರಿ ಇಲ್ಲ, ನನ್ನ ಗಂಡ ಈ ಥರ ಆಡ್ತಾನೆ, ನನ್ನ ಗಂಡ ಅವ್ರ ಅಪ್ಪ ಅಮ್ಮನ ಮಾತೇ ಕೇಳ್ತಾನೆ, ನನ್ನ ಮಾತೇ ಕೇಳಲ್ಲ. ಅವರಮ್ಮ ಒಂದಷ್ಟು ಚಾಡಿ ಹೇಳ್ಕೊಡೋದು ಅವಳಿಗೆ, ಮಗಳಿಗೆ ಫೋನಲ್ಲಿ. ಆಮೇಲೆ ಕೂತಾಗ ನಿಂತಾಗ ಎಲ್ಲ ಅತ್ತೆ ಮೇಲೆ ಸಿಡುಕು, ಅತ್ತೆ ಮೇಲೆ ಕೋಪ ಮಾಡ್ಕೊಳ್ಳೋದು, ಅತ್ತೆನ ಬೈಯೋದು, ಅತ್ತೆ ಮೇಲೆ ಕೆಟ್ಟ ಪ್ರಚಾರ ಮಾಡೋದು, ಮಾವನ ಬೇಗರು ಇದೇ ಗೋಳು. ಇದು ಅವಳಿಗೇನಾಗ್ಬಿಟ್ಟಿದೆ, ಈ ಮಕ್ಕಳು ಬಾಹ್ಯಾಟ್ ಮಾಡ್ತಾರೆ ನೋಡಿ, ಮಗ್ಗಿನ ಬಾಹ್ಯಾಟ್ ಮಾಡೋದು, ಅಥವಾ ಮಕ್ಕಳು ಓದಿ ಮೆಮೊರಿಲಿ ಇಟ್ಕೋತಾರಲ್ಲ, ಹಾಗೆ ದಿನ ಬೈಯೋದು ಅತ್ತೆ ಮಾವದಿರಿಗೆ, ಎಲ್ಲರ ಬಗ್ಗೆ ಅಪಪ್ರಚಾರ ಮಾಡೋದು. ನಮ್ಮ ಅತ್ತೆ ಸರಿ ಇಲ್ಲ, ನಮ್ಮ ಮಾವ ಸರಿ ಇಲ್ಲ, ನನ್ನ ಗಂಡನೂ ಸರಿ ಇಲ್ಲ. ಅವಳಿಗೊಂಥರ ಸೈಕಿಕ್ ಥರ ಆಗಿಬಿಟ್ಟಿದ್ದಾಳೋ ಏನೋ ಗೊತ್ತಿಲ್ಲ. ಪ್ರೆಗ್ನೆಂಟ್ ಆಗಿಬಿಟ್ಲು ನೋಡಿ. ಪ್ರೆಗ್ನೆಂಟ್ ಆಗಿಬಿಟ್ಮೇಲೆ ಹೊಟ್ಟೆಲಿ ಮಗು ಇದೆ, ಮಗು ಇದ್ಕೊಂಡು ಅವಳಿಗೆ ಗಮನನೇ ಇಲ್ಲ. ಗರ್ಭಿಣಿ ಆಗೋಕ್ಕೆ ಮುಂಚೆ ಏನು ಅವಳಿಗೆ ಚಪಲ ಇತ್ತು, ಅತ್ತೆ ಬಗ್ಗೆ ಮಾತಾಡೋದು, ಮಾವನ ಬಗ್ಗೆ ಕೆಟ್ಟ ಮಾತಾಡೋದು, ಅದೇ ಸ್ಥಿತಿನಲ್ಲೇ ಗರ್ಭಿಣಿ ಆದಾಗಲೂ ಮಾಡ್ತಾಳೆ. ಅತ್ತೆ ಮೇಲೆ ಸರಿ ಇಲ್ಲ, ಅತ್ತೆ ಮೇಲೆ ಬೈಯೋದು, ಅತ್ತೆ ಮೇಲೆ ಕೆಟ್ಟ ಮಾತಾಡೋದು, ಮಾವನ ಬಗ್ಗೆ ಗಂಡನ ಬಗ್ಗೆ. ಮಗು ಒಳಗಡೆ ಎಲ್ಲ ಅದನ್ನು ಕಲ್ತ್ಕೋತಾ ಇದೆ. ಮಗು ಒಳಗಡೆ ಅದನ್ನೆಲ್ಲ ಕಲಿತಾ ಬಹಳ ಗುರು ಇಲ್ದೇ ದೊಡ್ಡ ಪಂಡಿತನಾಗ್ತಾ ಇದೆ ಮನೆ ಗರ್ಭದಲ್ಲಿದ್ದಾಗಲೇ. ಯಾವಾಗಲೂ ಬೈಯೋದು. ಒಂದು ದಿನ ಅವಳಿಗೆ ಅತ್ತೆ ಮೇಲೆ ಮಾವನ ಬಗ್ಗೆ ಸಿಡುಕು ಕೋಪ ತೋರಿಸಿಲ್ಲ ಅಂದರೆ ತಿಂದು ಜೀರ್ಣ ಆಗ್ತಿರಲಿಲ್ಲ.
ಒಂದು ಕ್ಷಣ ಅವಳ ಬಗ್ಗೆ ಕೆಟ್ಟ ಮಾತಾಡಲಿಲ್ಲ ಅಂದರೆ ಅವಳಿಗೆ ಮನಸ್ಸಿಗೆ ಸುಖನೇ ಸಿಗ್ತಿರ್ಲಿಲ್ಲ. ಗರ್ಭಿಣಿಯಾದ ಹೆಂಗಸು ನೀವು ಯಾರ ಬಗ್ಗೆ ಬೈತೀರೋ ಅದೆಲ್ಲ ಮಗು ಟ್ರೈನಿಂಗ್ ತೊಗೋತಾ ಇದೆ ಹೊಟ್ಟೆ ಒಳಗಡೆ. ಕೋಪ, ತಾಪ, ಸಿಡುಕು ಇದೆಲ್ಲ ಮಗುಗೆ ಆಗಲೇ ಒಳಗಡೆ ಟ್ರೈನಿಂಗ್ ತೊಗೋತಾ ಇದೆ. ಗಂಡನೇ ಬೇಕಾಬಿಟ್ಟು ನೋಡೋದು. ಮದುವೆ ಮಾಡ್ಕೊಂಬಿಟ್ಟು ಈ ರೀತಿ ಆಟ ಆಡೋದಾದರೆ ಯಾಕೆ ಮದುವೆ ಬೇಕು? ಕೊನೆಗೆಲ್ಲ ಏನಾಯಿತು, 8 ತಿಂಗಳು ಆಯಿತು, 9 ತಿಂಗಳಿಗೂ ಆಯಿತು. ಅವ್ರೇನು ಮಾಡಿದ್ರು, ಮಗುನ ಶ್ರೀಮಂತ ಮಾಡಿಬಿಟ್ಟು ಗರ್ಭಿಣಿ ಸ್ತ್ರೀನ ನಿಮ್ಮ ಮನೆ ಕರ್ಕೊಂಡೋಗಿ ಡೆಲಿವರಿ ಮಾಡಿಸಿ ತಾಯಿ ಮನೆ ಕರ್ಕೊಂಬಂದರು. ತಾಯಿ ಮನೆಯಲ್ಲೂ ಡೆಲಿವರಿ ನಾಳೆ ಆಗುತ್ತೆ ಅಂದರೆ ಇವತ್ತು ಕೂಡ ಫೋನಲ್ಲಿ ಗಂಡಂಗೆ ಬೈಯೋದು. ನೀವೇನು ಬರಲೇ ಇಲ್ಲ, ನಂಗೆ ಕರ್ಕೊಂಬಂದು ಬಿಟ್ಬಿಟ್ರಿ ಶ್ರೀಮಂತ ಮಾಡಿ, ನೀವು ಈ ಕಡೆ ತಲೆನೇ ಹಾಕಿಲ್ಲ, ನೀವೆಂತ ಗಂಡ. ಅಡ್ಮಿಟ್ ಆದ್ಲು. ಯಾವಾಗ ಮನಸ್ಸಿನಲ್ಲಿ ದ್ವೇಷ, ದ್ವಂದ್ವ ಅಂದರೆ ಕನ್ಫ್ಯೂಷನ್ನು ಮತ್ತು ಮತ್ಸರಗಳು ಜಾಸ್ತಿ ಆಯಿತೋ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ 7ನೇ ತಿಂಗಳಿಂದನೇ ತಯಾರಿ ಆಗಬೇಕು. ಆ ಮಗು ಹೊರಗಡೆ ಬರೋಕ್ಕಾರೆ ಆ ಮಸಲ್ಸ್ ಎಲ್ಲ ಸಾಫ್ಟ್ ಆಗಬೇಕು. ಈ ಹಸು ಹೆಂಗೆ ಸಗಣಿ ಹಾಕುತ್ತೋ, ಎಮ್ಮೆ ಹೇಗೆ ಸಗಣಿ ಹಾಕುತ್ತೋ ಆ ರೀತಿ ಮಗು ಹೊರಗೆ ಬರಬೇಕು ಅಂತಂದರೆ ಮೈಂಡಲ್ಲಿ ದ್ವೇಷ, ಅಸೂಯೆ, ದ್ವಂದ್ವ ಮತ್ತು ಮತ್ಸರಗಳು ಇರಬಾರ್ದು. ಸ್ಟಿಫ್ ಆಗಿಬಿಡ್ತದೆ ಮಗು. ಆಗ ಅವ್ರ ಮೆಟ್ಟ ಸಿಸೇರಿಯನ್ ಮಾಡಿ ತೆಗಿತಾರೆ. ಯೋನಿ ಮುಖಾಂತರ ಮಗು ಬಂದರೆ ಬಹಳ ಒಳ್ಳೆಯದು. ಯೋನಿಯಿಂದ ಪ್ರವೇಶ ಆಗಬೇಕು ಜನನ. ಸಿಸೇರಿಯನ್ ಮಾಡಿಬಿಟ್ರೆ IQ ಅಷ್ಟು ಚೆನ್ನಾಗಿರೋದಿಲ್ಲ, ಆಯುಷ್ ಕಮ್ಮಿ ಅಂತ ಹೇಳ್ತಾರೆ. ಆದ್ದರಿಂದ ನವದ್ವಾರಗಳು, 9 ದ್ವಾರಗಳು, ಮೂಗಿನ ಹೊಳ್ಳೆ, ಕಣ್ಣು, ಕಿವಿ, ಬಾಯಿ, ಹೊಕ್ಕಳು, ಗುದದ್ವಾರ ಇದೆಲ್ಲ ಮತ್ತು ಗುಪ್ತ ಜನಾಂಗ. ಈ ನವದ್ವಾರದಲ್ಲಿ ಯೋನಿ ಒಂದು ಕೂಡ ನವದ್ವಾರ. ಅದರಿಂದ ಮಗು ಬಂದಷ್ಟು ಬಹಳ ಒಳ್ಳೆಯದು, ಆರೋಗ್ಯವಾಗಿರ್ತಾರೆ ಅಂತ ಗರ್ಭೋಪನಿಷತ್ತಲ್ಲಿ ಹೇಳ್ತಾರೆ. ಈಗ ಮಗು ಸ್ಥಿತಿ ಹೆಂಗಿರುತ್ತೆ ಒಳಗಡೆ ನೋಡೋಣ. ಶ್ರೀಮಂತ ಮಾಡಿ ಕಳಿಸಿದ್ರು, ಅವ್ರ ಅಪ್ಪನ ಮನೆಯವ್ರು ಕರ್ಕೊಂಡು ಯಾವುದೋ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ನರ್ಸಿಂಗ್ ಹೋಮೋ ಅಥವಾ ಯಾವುದೋ ಮೆಟರ್ನಿಟಿ ಹಾಲ್. ಡೆಲಿವರಿ ಆಯಿತು, ಮಗು ಬೆಳೀತು, ಎಲ್ಲ ಆಯಿತು. ಡೆಲಿವರಿ ಅಂದರೆ ಏನು, ಸಿಸೇರಿಯನ್ ಆಗಿರೋದು, ನಾರ್ಮಲ್ ಡೆಲಿವರಿ ಅಲ್ಲ. ಆಯಿತು, ಎಲ್ಲ ಮಾಡ್ತು. ಆ ಮಗು ಬೆಳೀತಾಗೆ ಅಮ್ಮನಿಗೆ ಬೈಯೋದು, ಅಜ್ಜಿಗೆ ಬೈಯೋದು, ತಾತಂಗೆ ಬೈಯೋದು, ಅಪ್ಪನ ಬೈಯೋದು. ಆಶ್ಚರ್ಯ, ಇದೇನು 3-4 ವರ್ಷದ ಹುಡುಗ ಯಾವಾಗಲೂ ನನಗೆ ಬೈತದಲ್ಲ ಅಂತ ಅಜ್ಜಿ. ತಾತ ನೋಡಿದ್ರೆ ಪ್ರೀತಿಯಿಂದ ಕರ್ರೆ, ಬಾರೋ ಮೊಮ್ಮಗನೇ ಬೈಯುತ್ತೆ. ಅಜ್ಜಿ ಬಾರೋ ಮೊಮ್ಮಗನೇ ಹೋಗೋಣ ಆಟ ಆಡೋಣ ಬಾರೋ, ಅಜ್ಜಿಗೆ ಬೈಯುತ್ತೆ, ಅಮ್ಮಂಗೆ ಬೈಯುತ್ತೆ, ಅಪ್ಪನಿಗೆ ಬೈಯುತ್ತೆ. ಇದೇ ನೀವು ಈ ಒಳ್ಳೆ 70-80 ವರ್ಷ ಮುದುಕಂತಾರೆ ಈ ಹುಡುಗ ಮಾತಾಡ್ತದಲ್ಲ, ಈ ಹುಡುಗ ಏನು ಇಷ್ಟೊಂದು ಬೈಯುತ್ತೆ ನಮ್ಮ ಕಂಡ್ರೆ, ಯಾಕೆ ನಾವು ಈ ಹುಡುಗ ನಾವೇನು ಮಾಡಿದ್ದೀವಿ ಹಾಗೆ ಅಂತ. ಬೆಳೆದ 8 ವರ್ಷ ಆಯಿತು, ಹೈಸ್ಕೂಲ್ಗೆ ಹೋಗಿದ್ದಾನೆ ಇವನು. ಈ ಹುಡುಗ ಹೈಸ್ಕೂಲಲ್ಲಿ 9ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಿದ್ದಾನಂತೆ. ಅಮ್ಮಂಗೆ ಹೊಡಿತಾನಂತೆ, ಅಜ್ಜಿಗೆ ಬೈತಾನಂತೆ. ಎಲ್ಲ ಒಂಥರ ಇವ್ರ ಮುಖಗಳು ಕಂಡ್ರೆ ಯಾವಾಗಲೂ ಪುಸ್ತಕ ಬಿಸಾಕೋದು, ಪೆನ್ಸಿಲ್ ಬಿಸಾಕ್ಬಿಡೋದು, ಪೆನ್ ಬಿಸಾಕ್ಬಿಡೋದು, ಹೀಗೆ ಎಲ್ಲ ಮಾಡಿ ಕೊನೆಗೆ ಅವನ ಹಾವಭಾವಗಳೇ ವಿಚಿತ್ರ. ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ತಾನೆ, ಹೊರಗಡೆ ಚೆನ್ನಾಗಿರ್ತಾನೆ, ಎದುರುಗಡೆ ಮನೆಯವ್ರ ಜೊತೆ ಎಲ್ಲರೂ ಚೆನ್ನಾಗಿರ್ತಾನೆ, ಮನೇಲಿ ಮಾತ್ರ ಅಮ್ಮನಿಗೆ ಬೈಯೋದು, ಅಜ್ಜಿಗೆ ಬೈಯೋದು, ತಾತನಿಗೆ. ಇದನ್ನು ನಾನು ಅವ್ರಿಗೆ ಹೇಳಿದೆ, ನೋಡಿ ನೀವು ಗರ್ಭಿಣಿಯಾಗಿದ್ದಾಗ ನೀವು ಕೊಟ್ಟಿರೋ ಟ್ರೈನಿಂಗ್ ಇದು, ಆದ್ದರಿಂದ ನೀವು ಅದನ್ನು ಅನುಭವಿಸ್ಬೇಕು. ಒಂದು ದೊಡ್ಡ ಬಂಡೆಕಲ್ಲಿರ್ತದೆ, ಆ ಕಲ್ಲು ಒಬ್ಬ ಶಿಲ್ಪಿ ತೊಗೊಂಬರ್ತಾನೆ. ಆ ದೊಡ್ಡ ಬಂಡೆಕಲ್ಲಿಗೆ ಆಕಾರ ಇಲ್ಲ, ಸಂಸ್ಕಾರ ಇಲ್ಲ, ವಿಚಿತ್ರವಾದ ಶೇಪಲ್ಲಿರ್ತದೆ, ಬೇರೆ ಯಾವುದೋ ಒಂದು ರೂಪದಲ್ಲಿರ್ತದೆ ಆ ಬಂಡೆಕಲ್ಲು. ಆ ಕಲ್ಲ ತೊಗೊಂಬಂದು ಅದಕ್ಕೊಂದು ಆಕಾರ ಕೊಡ್ತಾನೆ, ಕೆತ್ತಿ 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 ಒಂದು ಒಳ್ಳೆ ಮೂರ್ತಿ ಮಾಡ್ತಾನೆ. ಆ ಒಂದು ಒಳ್ಳೆ ಮೂರ್ತಿ ಮಾಡಿದ್ಮೇಲೆ ಅದನ್ನು ಮಾರಿಬಿಡ್ತಾನೆ. ಮಾರಿದ್ಮೇಲೆ ಯಾರೋ ತೊಗೊಂಡೋಗಿ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡ್ತಾನೆ. ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಅದಕ್ಕೆ ದಿನ ಅಭಿಷೇಕ, ಅರ್ಚನೆ, ಆರತಿ, ಧೂಪ, ನೈವೇದ್ಯ ಆಗಿ ಅದಕ್ಕೊಂದು ಸಂಸ್ಕಾರ ಕೊಡ್ತಾರೆ. ಆ ಶಕ್ತಿ ಏನು ಮಾಡುತ್ತೆ, ಎಲ್ಲರನ್ನೂ ಕಾಪಾಡುತ್ತೆ. ಯಾರು ಹೋಗಿ ಆ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಆಶೀರ್ವಾದ ಆಗುತ್ತೆ. ಏನು ಹರಕೆ ಕಟ್ತಾರೋ ಅದು ನೆರವೇರಿಸ್ಕೊಡುತ್ತೆ ಆ ದೇವರು. ಎಲ್ಲೋ ಬಿದ್ದಿದ್ದ ಬಂಡೆಕಲ್ಲನ್ನ ತೊಗೊಂಬಂದು ಸುಂದರವಾದ ಕೆತ್ತಿ ಅದಕ್ಕೊಂದು ಆಕಾರ ಕೊಟ್ಟು
ಅದಕ್ಕೊಂದು ಸಂಸ್ಕಾರ ಕೊಟ್ಟ ಮೇಲೆ ಅದು ಇಡೀ ಜಗತ್ತಿಗೆ ಪ್ರಖ್ಯಾತ. ಹಾಗೇ ಒಳಗಡೆ ಇರೋ ಪಿಂಡ ವಿಚಿತ್ರವಾಗಿರ್ತದೆ. 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳಿಗೆ ನಿಧಾನಕ್ಕೆ ಚೇಂಜ್ ಆಗುತ್ತೆ. 4, 5ನೇಗೆಲ್ಲ ತಲೆ, ಕೈ, ಕಾಲೆಲ್ಲ ಉತ್ಪತ್ತಿ ಆಗುತ್ತೆ. ಆ ಪಿಂಡಕ್ಕೆ ತಾಯಿ ಆದವಳು, ಗರ್ಭಿಣಿ ಆದಂಥವಳು ಒಳ್ಳೆ ಸಂಸ್ಕಾರ ಕೊಟ್ಟರೆ ಹೊರಗಡೆ ಬಂದ ಮೇಲೆ ಅದನ್ನು ಜಗತ್ತಿಗೆ, ಈಗ ಅವ್ನಿಗೆ ಊಟಕ್ಕೆ ಕೊರತೆ ಇಲ್ಲ, ಬಟ್ಟೆ ಕೊರತೆ ಇಲ್ಲ, ಏನಕ್ಕೂ ಕೊರತೆ ಇಲ್ಲ. ಆದರೆ ಅದು ಕೊರತೆ ಏನು ಗೊತ್ತಾ, ನನ್ನ ಮಗ ನನಗೆ ವೈರಿಯಲ್ಲ. ಯಾಕೆ, ನೀವು ಅತ್ತೆ ಮಾವದ್ರು ಬೈತಿದ್ರಲ್ಲ ಗರ್ಭಿಣಿ ಆದಾಗ, ಎಲ್ಲ ಸಕ್ ಮಾಡ್ಕೊಂಡಿದೆ, ಹೀರ್ಕೊಂಡಿದೆ. ಆದ್ದರಿಂದ ಹೊಟ್ಟೆ ಒಳಗಿದ್ದಾಲೇ ತಾಯಿ ಸಂಸ್ಕಾರ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಬೆಳೆದ ಮೇಲೆ ನೋಡಿ, ನಾನು ಹೇಳಿದ್ದೀನಿ ಅವನಿಗೆ, ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ನಿಮ್ಗೆ ಚೆನ್ನಾಗಿ ಇಟ್ಕೊಂಡು ಹೊಡಿತಾನೆ, ಬೈತಾನೆ, ನಿಮಗೆಲ್ಲ ಮರ್ಯಾದೆ ತೆಗಿತಾನೆ. ಭೂಮಿಗೆ ಒಳ್ಳೆ ಬೀಜ ಹಾಕಿದ್ರೆ ಹೆಮ್ಮರವಾಗಿ ಬೆಳೆಯುತ್ತೆ. ಹಾಗೆ ತಾಯಿ ಗರ್ಭದಲ್ಲಿರೋ ಬೀಜ ಆ ಒಂದು ಸಂಸ್ಕಾರನ ಚೆನ್ನಾಗಿ ಕೊಟ್ಟಿದ್ರೆ, ಆಗಿದ್ದರೆ ಇವತ್ತು ಆಗ್ತಿರಲಿಲ್ಲ. ಅವರು ಈ ಇದನ್ನು ನಾನು ಹೇಳಿದ ಮೇಲೆ ಅವ್ರಿಗೆ ಆಶ್ಚರ್ಯ ಆಯಿತು. ಹೌದು, ನಾನು ಈ ರೀತಿ ಮಾಡ್ತಿದ್ದೆ ಅಂತ. ನಾನು ಈ ರೀತಿ ಮಾಡ್ತಿದ್ದೆ. ಮಾವ ಸತ್ತೋಗಿದ್ದಾನೆ, ಅತ್ತೆ ಇನ್ನೂ ಇದ್ದಾಳಂತೆ. ಮಾವ ರೀಸೆಂಟಾಗಿ ಸತ್ತೋದಂತೆ. ಅವಳು ಹಾಲು ಕುಡಿದಷ್ಟು ತೃಪ್ತಿ ಆಯಿತು, ಮಾವ ಸತ್ನಲ್ಲ ಅಂಥೇಳಿ. ಅತ್ತೆ ಯಾವಾಗ ಸಾಯ್ತಾಳೋ ಅಂತ ಇನ್ನೂ ಕಾಯ್ತಿದ್ದಾಳೆ. ಆದರೆ ಅತ್ತೆ ಸತ್ತಿಲ್ಲ. ಏಕೆಂದರೆ ಅತ್ತೆ ಮುಂದೆ ನನ್ನ ಮಗ ನನಗೆ ಬೈತಾನಲ್ಲ, ನನಗೆಷ್ಟು ಅವಮಾನ. ಅತ್ತೆನ ಕಂಟ್ರೋಲ್ ಇಟ್ಕೊಂಡಿದ್ದೆ ನಾನು. ನಮ್ಮ ಅತ್ತೆ ಮುಂದೆ ನನ್ನ ಮಗ ನನಗೆ ಬೈತಾನೆ, ಬಾಯಿ ಬಂದ ಬೈತಾನೆ, ಕಾಲಲ್ಲಿ ಒದಿತಾನೆ, ಉಗಿತಾನೆ, ಬಿಸಾಕ್ತಾನೆ ಅಂತ. ಇದಕ್ಕೆಲ್ಲ ಏನಮ್ಮ ಕಾರಣ ಅಂತಂದರೆ, ನೀವು ಹೊಟ್ಟೆಲಿದ್ದಾಗಲೇ ನೀವು ಕೊಟ್ಟಂಥ ಟ್ರೈನಿಂಗ್ ಅಮ್ಮ ಅದು. ಅದರಿಂದ ಮಾಡಿದ್ದುಣ್ಣೋ ಮಾರಾಯ. ಗುರು ಹಿರಿಯರ, ಅತ್ತೆ ಮಾವದರ ಆಶೀರ್ವಾದ ಬೇಕು ಗರ್ಭಿಣಿ ಸ್ತ್ರೀಗೆ. ಗರ್ಭಿಣಿ ಸ್ತ್ರೀಗೆ ಅತ್ತೆ ಮಾವದಿರ ಆಶೀರ್ವಾದ ಬಹಳ ಇಂಪಾರ್ಟೆಂಟ್. ಯಾಕೆ, ನೀವು ಆ ಗೋತ್ರದಲ್ಲಿ ಸೊಸೆಯಾಗಿ ಹೋಗಿದ್ದೀರಾ. ಆ ಮಗು ಉಡೋ ಮಗುಗೆ ಅತ್ತೆ ಮಾವದಿರ ಆಶೀರ್ವಾದ ಕೊಟ್ಟರೆ, ಆ ಮಗುಗೆ ಜನನ ಆದಮೇಲೆ ಆ ಗೋತ್ರದಲ್ಲಿ ಬಾಳಿ ಬದುಕಿ ಸತ್ತೋದಂಥ ಜನಗಳಿದ್ದಲ್ಲ, ಪಿತೃದೇವತೆಗಳು, ಅವ್ರದ್ದು ಯಾವುದು ಶಾಪ ಪಾಪಗಳು ಬರೋದಿಲ್ಲ. ಈಗಿನ ಹೆಣ್ಮಕ್ಳು ಸೊಸೈಟಿಯರು ಏನು ಮಾಡ್ತಾರೆ, ಅತ್ತೆಗೆ ಬೈಯೋದು, ಅತ್ತೆ ಚೆನ್ನಾಗಿ ನೋಡ್ಕೊಳ್ಳ, ಅತ್ತೆ ಮಾವದವ್ರು ಬಿಟ್ಬಿಟ್ಟು ಬೇರೆ ಕಡೆ ಮನೆ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಗರ್ಭದಲ್ಲಿರೋ ಮಗುಗೆ ಟ್ರೈನಿಂಗ್ ಕೊಡ್ತಾರೆ. ಆದ್ದರಿಂದ ಇವತ್ತು ನಮ್ಮ ಸಮಾಜ ಕೆಡ್ತಾ ಇರೋದು ಡ್ರಗ್ಸು, ಸ್ಮೋಕು, ಡ್ರಿಂಕ್ಸಿಂದ ಹುಡುಗರು ಹಾಳಾಗ್ತಿರಂತೆಲ್ಲ ತಾಯಿ ಗರ್ಭದಲ್ಲಿದ್ದಾಗಲೇ ಬಂದಂಥ ಸಂಸ್ಕಾರ. ಅದು ಎಜುಕೇಷನ್. ಯಾವ ಯೂನಿವರ್ಸಿಟಿ ಇಡೀ ಜಗತ್ತಿನಲ್ಲಿ, ಯಾವ ವರ್ಲ್ಡಲ್ಲಿ ಯಾವ ಯೂನಿವರ್ಸಿಟಿ ಕೊಡೋಕ್ಕಾಗ್ತಾರೋ ವಿದ್ಯೆ ತಾಯಿ ಗರ್ಭದಲ್ಲಿದ್ದಾಗಲೇ ಕೊಡುವಂಥ ಮಹಾ ಎಜುಕೇಷನ್ ಅಂದರೆ ಗರ್ಭ ಸಂಸ್ಕಾರ. ಇವತ್ತು ಆ ಅಮ್ಮ ಗೊಳೋ ಅಂತ ಹೇಳ್ತಾಳೆ. ನಾನು ಹೇಳಿದೆ, ಅವರು ಇದನ್ನ ಮಗನಿಗೆ ಸರಿ ಹೋಗಲಿ ಅಂದ್ಬಿಟ್ಟು ಯಾರ್ಯಾರು ಬೇರೆ ಜ್ಯೋತಿಷ್ಯ ಹತ್ರಲ್ಲಿ ಹೋಗಿ ಶಾಂತಿ, ರಾಹುಕೇತು ಶಾಂತಿ ಮಾಡಿಸಿದಂತೆ, ಶನಿ ಶಾಂತಿ ಮಾಡಿಸಿದಂತೆ, ಯಾವುದೋ ಹೋಮ ಮಾಡಿಸಿದಂತೆ, ಆಮೇಲೆ ಇನ್ಯಾರು ಕೇರಳಕ್ಕೆ ಕರ್ಕೊಂಡೋಗಿದ್ರಂತೆ, ಎಲ್ಲ ಮಾಡಿ ಸುಮಾರು 2-3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಆ ಹುಡುಗ ಸರಿ ಹೋಗಲಿ, ಅವ್ನು ಮಾತಾಡೋ ಭಾಷೆ ಚೆನ್ನಾಗಾಗಲಿ, ಬೈಬಾರ್ದು, ಹಠ ಮಾಡಬಾರ್ದು, ಮೊಂಡುತನ ಮಾಡಬಾರ್ದು ಅಂತೇಳಿ. ಅವ್ನಿಗೇನು ಕಾಯಿಲೆ ಇಲ್ಲ, ಹುಡುಗನಿಗೆ ಏನೂ ಕಾಯಿಲೆ ಇಲ್ಲ, ಭಾಳ ಚೆನ್ನಾಗಿದ್ದಾನೆ. ಆದರೆ ಈ ಥರ ಬುದ್ಧಿ ಬಂದ್ಬಿಟ್ಟಿದೆ. ಈ ಬುದ್ಧಿಗೆ ಇಂಜೆಕ್ಷನ್ನು, ಟಾನಿಕ್ಕು, ಆಪ್ರೇಷನ್ನು ಯಾವುದೂ ಬರೋದಿಲ್ಲ, ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಂಥ ಕೆಟ್ಟ ಮಾತಾಡ್ತಾನೆ ಆ ಹುಡುಗ ಅಂತಂದರೆ, ನನ್ನ ಹತ್ರ ಕರ್ಕೊಂಬಂದಿದ್ರು ಅವನು. ಆ ಹುಡುಗನ್ನ ಕರ್ಕೊಂಬಂದರೆ ಅವನೇದ, ನಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ, ಅವಳು ಬುದ್ಧಿ ಇದ್ರೆ ಯಾಕೆ ಹಿಂಗಾಗ್ತಿತ್ತು ಅಂತ ಹೇಳ್ತಾನೆ ನನಗೇನೆ. ನನ್ನ ಮುಂದೆನೇ ಅಂದವನು, ನೋಡಿ ಹಿಂಗಂತ ನನಗೆ ಅಂತಾನೆ. ಅದಕ್ಕೆ ಸೊಸೆ ಗರ್ಭಿಣಿಯಾಗಿದ್ದಾಗ, ಯಾರೇ ಗರ್ಭಿಣಿ, ಅದು 1ನೇ ಮಗುಗೆ ಗರ್ಭಿಣಿ ಆಗಿರ್ಬೋದು, 2ನೇ ಮಗುಗೆ ಗರ್ಭಿಣಿ ಆಗಿರ್ಬೋದು, ಆ ಗರ್ಭಿಣಿ ಆಗಿದ್ದಾಗ ಕೊಡುವಂಥ ಸಂಸ್ಕಾರ ಇದೆಯಲ್ಲ, ಅದು ಭಾಳ ವಿಶೇಷ. ಆದ್ದರಿಂದ ನಾನು ಒಂದು ಮೆಸೇಜ್ ಕೊಡೋದು ಏನಪ್ಪ ಅಂದರೆ, ಯಾವ ಹೆಂಗಸಿನೂ ಗರ್ಭಿಣಿ ಆಗಿಲ್ವೋ ಅಥವಾ ಈಗ ಆಗಿದ್ದರೆ, ಮುಂದೆ ಆಗ್ಲಿಕ್ಕೆ ಹೊರಟಿದ್ರೆ, ಮೊದಲು ನಿಮ್ಮ ಹಿರಿಯರ ಆಶೀರ್ವಾದ ಬೇಕು. ನೀವು ಎಷ್ಟು ಓದಿದ್ರೇನು, ಆ ಅಮ್ಮ MSc ಏನು ಓದಿದಾರಂತೆ, ಬೆಂಗಳೂರು ಸಿಟಿಲಿ MSc ಮಾಡಿದ್ದಾರೆ ಅವ ಅಮ್ಮ. ಆದರೆ ಅತ್ತಮ್ಮ ಓದಿಗೆ ಬೈತಾರೆ, ಎಲ್ಲ ಮಾಡ್ತಾರೆ. ಅವ್ರ ಮನೇಲಿ ಏನೂ ಕೊರತೆ ಇಲ್ಲ, ಊಟ ತಿಂಡಿ ಕಾರು ಸೈಟ್ ಎಲ್ಲ ಇದೆ. ಆದರೂ ಅತ್ತೆ ಮಾವಂಗೆ ಬೈಯೋದು. ನೋಡಿ ಎಂಥ ಕೆಟ್ಟ ಬುದ್ಧಿ ಇದೆ. ಈಗ ಭಗವಂತ ರಿವರ್ಸ್ ಮಾಡಿಬಿಟ್ಟ, ವಾಪಸ್ ಕಳಿಸ್ತಾ ಇದ್ದಾನೆ. ಮಗ ಇನ್ನೂ ಮದುವೆನೇ ಆಗಿಲ್ಲ, ಅಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಹುಡುಗ ಈಗ ತಾಯಿಗೆ ಬಾಯಿ ಬಂದಾಗ ಬೈತಾನೆ ಅಂದರೆ, ಇನ್ನು PUC ಹೋದಾಗ ಹೆಂಗೆ ಬೈತಾನೆ, ಡಿಗ್ರಿ ಆದಮೇಲೆ ಹೆಂಗೆ ಬೈತಾನೆ, ದೊಡ್ಡನಾದ್ಮೇಲೆ ಹೆಂಗಿರ್ತಾನೆ ತಾಯಿಗೆ ಅನ್ನೋ ವಿಚಾರನ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಆದ್ದರಿಂದ ಗರ್ಭಿಣಿಯಾಗಿದ್ದಾಗ ನಾವು ಯಾವುದೇ ವಿಷಯದಲ್ಲೇ ಆಗಲಿ ತಲೆ ಹಾಕಬಾರ್ದು.
ನಾನಾಯಿತು, ಶಾಂತಿ ಆಯಿತು, ನೆಮ್ಮದಿ ಆಯಿತು. ಮಗುಗೇನು ಕೊಡಬೇಕು ಅದೆಲ್ಲ ಈ ಕೊಟ್ಟರೆ ಮಗು ಹುಟ್ಟಿದ ಮೇಲೆ ಏನಾಗಲ್ಲ. ಮೊದಲನೇ ಪರಿಹಾರ ಅತ್ತೆ ಮಾವದಿರನ್ನ ಪ್ರೀತಿ ಮಾಡಿ ಗೌರವಿಸಿ. ಇದು ಭಾಳ ಇಂಪಾರ್ಟೆಂಟ್. ಆಗ ನಮಗೆ ಟೆಸ್ಟೋಸ್ಟೆರೋನ್, ಕಾರ್ಟಿಸೋಲ್ ಎಲ್ಲ ವೈಟಮಿನ್ಸು ಮಿನರಲ್ಸ್ ಎಲ್ಲ ಅಧಿಕ ಆಗುತ್ತೆ, ಜಾಸ್ತಿ ಆಗುತ್ತೆ. ನೀವು ಊಟ ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ, ನಿಮ್ಮ ನೆಮ್ಮದಿ ಸಂತೋಷ ಇದೆಯಲ್ಲ, ನೀವು ಗರ್ಭಿಣಿ ಆದಾಗ ಅದೆಲ್ಲ ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ ಥ್ರೂ ಕ್ರೋಮೋಸೋಮ್ಸ್. ಒಂದು. ಎರಡನೇದು ಸೊಲ್ಯೂಷನ್ ಏನಂತಂದರೆ, ನಿಮ್ಗೆ ಅತ್ತೆ ಮಾವ ಇಷ್ಟ ಇಲ್ಲ ಅಂದರೆ ಅವ್ರ ಬಗ್ಗೆ ಮಾತಾಡಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು, ಇಲ್ಲ ಮೌನವಾಗಿರಬೇಕು. ದಿನಕ್ಕೆ ಅರ್ಧ ಗಂಟೆ ನೀವು ಎಷ್ಟೇ ತೊಂದರೆ ಇರಲಿ, ಏನೇ ಇರಲಿ, ಧ್ಯಾನ ಮಾಡಬೇಕು. ಮೆಡಿಟೇಷನ್ ಇಸ್ ಎ ಬೆಸ್ಟ್ ಸೊಲ್ಯೂಷನ್ ಅಂತ. 10 ನಿಮಿಷ ಕಣ್ಣು ಮುಚ್ಕೊಂಡು, ಗರ್ಭದಲ್ಲಿರೋ ಮಗು ಒಳಗಡೆ ಇದೆ, 10 ನಿಮಿಷ ನಿಮ್ಗೇನೇ ತೊಂದರೆ ಇದ್ದರೂ ಕೂಡ ನಿಮ್ಮ ಉಸಿರಾಟನೇ ಗಮನಿಸಿ. ಉಸಿರು ತೊಗೊಂಡಾಗ ಹೊಟ್ಟೆ ದಪ್ಪ ಆಗುತ್ತೆ, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೋಗುತ್ತೆ. ಇದನ್ನೇ ಅಬ್ಸರ್ವ್ ಮಾಡ್ತಿದ್ರೆ ಮೆಡಿಟೇಷನ್ ಆಗಿಬಿಡ್ತದೆ. ನಿಧಾನಕ್ಕೆ ಮೆಡಿಟೇಷನ್ ಮಾಡ್ತಾ ಇರಬೇಕು. ಆಗ ನಿಮ್ಮಲ್ಲಿ ಸಹನೆ, ಶಾಂತಿ, ನೆಮ್ಮದಿ ನಿಮಗೆ ಬರುತ್ತೆ. ನೀವು ಎಷ್ಟು ಶಾಂತಿ, ಸಹನೆ, ನೆಮ್ಮದಿಯಿಂದ ಇರ್ತೀರೋ ಮಗುಗೂ ಅಷ್ಟೇ ಬರುತ್ತೆ. ಹುಟ್ಟದಾದ್ಮೇಲೆ ಕೂಡ ಎಷ್ಟು ಸಹನೆ, ಸಾಫ್ಟಾಗಿರ್ತದೆ ಮಕ್ಕಳು. ಕೋಪ ಮಾಡ್ಕೊಳ್ಳಲ್ಲ, ಬೈಯಲ್ಲ, ಸಡನ್ನಾಗಿ ಎಕ್ಸೈಟ್ ಆಗೋದಿಲ್ಲ. ಯಾಕೆಂದರೆ ಇದು ಪವರ್ ಮೆಡಿಟೇಷನ್. 3ನೇದು. 4ನೇದು, ಒಳ್ಳೆ ಪುಸ್ತಕಗಳನ್ನು ಓದಬೇಕು. ಒಳ್ಳೆ ಪುಸ್ತಕಗಳು ಯಾವುದು? ಲವಕುಶರದು ಚರಿತ್ರೆ, ರಾಮಾಯಣ, ಮಹಾಭಾರತ, ಅಥವಾ ನಿಮ್ಗೆ ಒಳ್ಳೆ ಸ್ಟೋರಿ, ಯಾವುದಾದ್ರು ಒಂದು ಒಳ್ಳೆ ಸ್ಟೋರಿ. ಊಟ ಕೊಡಲಿಲ್ಲ ಅಂದ್ರೂ, ಒಳ್ಳೆ ನೀರು ಕುಡಿಲಿಲ್ಲ ಅಂದರೂ, ನಾವು ಓದೋ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಅದರದ್ದು ಮೆಸೇಜು ಮಗುಗೆ ಹೋಗ್ತಾ ಇರ್ತದೆ ಒಳಗಡೆ. ಅದು ಆ ಊಟಕ್ಕಿಂತಲೂ ಭಾಳ ಪವರ್ಫುಲ್ಲು. ನಾವು ಕುಡಿಯೋ ಕಾಫಿ ಟೀಗಿಂತಲೂ ಪವರ್ಫುಲ್ಲು. ಅದರಿಂದ ಒಳ್ಳೆ ಮೆಸೇಜನ್ನ ಮಗುಗೆ ಕೊಡ್ತಾ ಇರಬೇಕು. ಅದರಿಂದ ಈ ಥರ ಬುದ್ಧಿ ಇರೋವಂಥ ಹೆಂಗಸರಿಗೆ ಧ್ಯಾನ ಮಾಡಬೇಕು, ಒಳ್ಳೆ ಪುಸ್ತಕ ಓದಬೇಕು. ಇದು ಬಿಟ್ಟರೆ ಇನ್ನು ಯಾವ ಮೆಡಿಷನ್ನು ಯಾಕಂದರೆ ಗರ್ಭದಲ್ಲಿರೋ ಮಗುಗೆ ಮೆಡಿಷನ್ ಕೊಡಬಾರ್ದು ನಾವು. ಇದು ಮಾಡಿದ್ರೆ ಸಾಕು, ಯಾವುದೂ ಇನ್ವೆಸ್ಟ್ಮೆಂಟ್ ಇಲ್ಲ, ಈಸಿಯಾಗಿ ಮಾಡೋವಂಥದ್ದು. ಇದು ಮಾಡ್ತಾ ಬಂದರೆ ನೋಡಿ, 9 ತಿಂಗಳಾಗಲೇ 10ನೇ ತಿಂಗಳು ಡೆಲಿವರಿ ಆದ ತಕ್ಷಣ ಮಗು ಬಹಳ ವಿಶೇಷವಾದ ಮಗು ಬರುತ್ತೆ. ಬಡತನ ಇರ್ಬೋದು, ಆದರೆ ಮಗು ಜಗತ್ತಿಗೆ ವಿಖ್ಯಾತ ಆಗುತ್ತೆ. ಅಪ್ಪ ಅಮ್ಮ ಓದಲಿಲ್ಲದೆ ಇರ್ಬೋದು, ಅದು ಇಡೀ ಜಗತ್ತಿಗೆ ಒಳ್ಳೆ ಲೆಜೆಂಡ್ ಆಗುತ್ತೆ, ಫೇಮಸ್ ಆಗುತ್ತೆ. ಕಾರಣ ಗರ್ಭದಲ್ಲಿ ಕೊಟ್ಟಂಥ ಸಂಸ್ಕಾರ. ಇದನ್ನು ಮಾಡಲಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಪಾಪ ಕೊನೆಗೆ ಬಂದರು. ಈಗೇನು ಮಾಡೋಕ್ಕಾಗಲ್ಲ ಕರೆಕ್ಷನು. ಅವನಿಗೆ ಕೌನ್ಸಿಲಿಂಗ್ ಮಾಡಿ ಅವ್ನಿಗೇನೋ ಮಾಡಬೇಕಷ್ಟು ವಿನ ಯಾಕೆಂದರೆ ತಾಯಿಯಿಂದ ಪ್ರಾಡಕ್ಟ್ ಔಟ್ಪುಟ್ ಆಗಿಬಿಟ್ಟಿದೆ, ಬಂದುಬಿಟ್ಟಿದೆ, ಮ್ಯಾನುಫ್ಯಾಕ್ಚರ್ ಆಗಿ ಹೊರಗಡೆ ರಿಲೀಸ್ ಆಗಿದೆ. ಕರೆಕ್ಷನ್ಸ್ ಮಾಡೋಕ್ಕಾಗಲ್ಲ. ಇದು ನನ್ನ ಕಡೆಯಿಂದ ಕೊಡೋವಂಥ ಒಂದು ಸೊಲ್ಯೂಷನ್. ವೀಕ್ಷಕರೇ, ಇದೇ ತಿಂಗಳು 18 ಮತ್ತು 19 ಶುಕ್ರವಾರ ಮತ್ತು ಶನಿವಾರ ನಾನು ಮೈಸೂರಿನ ನರಸಿಂಹ ಕ್ರಿಯೆ ಅಂತ ಒಂದು ಕ್ರಿಯೆ ಇದೆ. ಭಾಳ ವಿಶೇಷವಾದ, ಇಡೀ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಅಂಥ ಒಂದು ವಿಶೇಷವಾದಂಥ ವಿದ್ಯೆಯನ್ನು ನಾನು 18 ಮತ್ತು 19 ಕಲಿಸ್ತಾ ಇದ್ದೀನಿ ಮೈಸೂರಿನಲ್ಲಿ. ನರಸಿಂಹ ಕ್ರಿಯೆ ಅಂತಂದರೆ ದಿನ ಬೆಳಗ್ಗೆ ಕುರ್ಚಿ ಮೇಲೆ ಕೂತ್ಕೊಂಡು 10 ನಿಮಿಷ ಮಾಡೋವಂಥದ್ದು. ಯಾತಕ್ಕೆ ಮಾಡಬೇಕು ಅಂದರೆ, ಬ್ರೈನ್ಗೆ ಆಕ್ಸಿಜನ್ ಹೋಗ್ತಿಲ್ಲ, ಗಾಳಿ ಹೋಗ್ತಿಲ್ಲ, ರಕ್ತ ಸರಬರಾಜು ಆಗ್ತಿಲ್ಲ ಅಂದರೆ ನರಸಿಂಹ ಕ್ರಿಯೆ ಭಾಳ ಇಂಪಾರ್ಟೆಂಟು. ಬಿದ್ದಿರ್ತೀವಿ, ಎಲ್ಲೋ ಏಟಾಗಿರ್ತದೆ, ರಕ್ತ ಎಪ್ಕಟ್ಟಿರ್ತದೆ, ರಕ್ತ ಸಂಚಾರ ಆಗೋದಿಲ್ಲ, ಮತ್ತು ಕ್ಲಾಟ್ ಆಗ್ತಿರ್ತದೆ, ಬ್ರೈನ್ ಟ್ಯೂಮರು, ಕ್ಷಯ, ಲಕ್ವ ಬರೋದು ಬ್ರೈನಿಂದ, ಪಿಟ್ಸ್ ಬರೋದು ಬ್ರೈನಿಂದ, ಪಾರ್ಕಿನ್ಸನ್ ಬರೋದು ಬ್ರೈನಿಂದ, ನಡಿಬೇಕಾದ್ರೆ ತೂರಾಡ್ತಾರೆ, ಹಿಂಗೆ ಬ್ಯಾಲೆನ್ಸ್ ಇರೋದಿಲ್ಲ, ತೂರಾಡ್ಕೊಂಡು ಓಡಾಡ್ತಾರೆ, ಅದು ಬರೋದು ಬ್ರೈನಿಂದ. ಬ್ರೈನಲ್ಲಿ ಅಲೈನ್ಮೆಂಟ್ ಮಿಸ್ ಆದಾಗಿ ಇವೆಲ್ಲ ಬರ್ತದೆ. ಇದನ್ನೆಲ್ಲ ನರಸಿಂಹ ಕ್ರಿಯೆಯಲ್ಲಿ 2 ದಿನದಲ್ಲಿ ಕರೆಕ್ಷನ್ ಮಾಡ್ಬೋದು. 3ನೇದು, ಕಣ್ಣಲ್ಲಿ ಏನೋ ದೋಷ ಇತ್ತು ಅಂದರೆ, ದೂರದ್ದು ಕಾಣಲ್ಲ, ಹತ್ತದ್ದು ಕಾಣಲ್ಲ, ಆ ಥರ ದೋಷ ಇತ್ತು ಅಂದರೆ, ಕಿವಿ ಸರಿಯಾಗಿರಲ್ಲ, ಒಟ್ಟಿಗೂ ಅನ್ನೋ ಕಾಯಿಲೆ ಇದ್ದರೆ, ಮೂಗಲ್ಲಿ ದುರ್ಮಾಂಸ ಬೆಳ್ಕೊಂಡಿದ್ರೆ, ಗಂಟಲ್ಲಿ ಟಾನ್ಸಿಲ್ಸು, ಥೈರಾಯ್ಡು, ಪ್ಯಾರಾಥೈರಾಯ್ಡ್ ಇತ್ತು ಅಂದರೆ, ಲಂಗ್ಸಲ್ಲಿ ಅಸ್ತಮಾ, ಡಸ್ಟ್ ಅಲರ್ಜಿ, ಹಾರ್ಟಲ್ಲಿ ಎಂಥ ಪ್ರಾಬ್ಲಮ್ ಇದ್ದರು, ಹೊಟ್ಟೆಲಿ ಅಲ್ಸರು, ಮತ್ತು ಡಯಾಬಿಟಿಸು, BP, ಗ್ಯಾಸ್ ಟ್ರಬಲ್ ಎಲ್ಲ ವಿತಿನ್ 3-4 ಡೇಸಲ್ಲಿ ಕ್ಯೂರ್ ಆಗಿಬಿಡುತ್ತೆ ನರಸಿಂಹ ಕ್ರಿಯೆಯಿಂದ. ಆಮೇಲೆ ಹೆಂಗಸರ ಮುಟ್ಟಿನ ಸಮಸ್ಯೆ, ಗರ್ಭಕೋಶದ ಪ್ರಾಬ್ಲಮ್ಮು, ಗಂಡಸಿಗೆ ಸೆಕ್ಸಲ್ ಪ್ರಾಬ್ಲಮ್ಮು, ನಪುಂಸಕತೆ, ಮಂಡಿ ನೋವು, ತೊಡೆ ನೋವು, ಪಾದ, ಬೆನ್ನೋವು, ತಲೆ ಸುತ್ತು, ಒಂದು 21 ವೆರೈಟಿ ತಲೆ ಸುತ್ತಿದೆ ಅದು. ಆಮೇಲೆ ಇದಕ್ಕಿದ್ದಾಗೆ ಮೆಂಟಲ್ ಪ್ರಾಬ್ಲಮ್ಸು, ಬೈಪಾಲರ್ ಡಿಸಾರ್ಡರ್ಸ್, ಅಲ್ಝಿಮೀರಿಯಾ, ಹಿಸ್ಟೀರಿಯಾ, ಪಾರ್ಕಿನ್ಸನ್, ಹೀಗೆ ಬ್ರೈನಿಗೆ ಸಂಬಂಧಪಟ್ಟಂಥ ಮಾನಸಿಕ ಕಾಯಿಲೆಗಳೆಲ್ಲನೂ ಕೂಡ ದಿನ 10 ನಿಮಿಷದಲ್ಲಿ ನಾವು ಕ್ಯೂರ್ ಮಾಡ್ಕೋಬೋದು. ಇದರ ಜೊತೆಗೆ ಹಲವಾರು ಮಾಟಮಂತ್ರ ತಂತ್ರ ಪ್ರಯೋಗ ಆಗಿದ್ದರೆ, ಭೂತ ಪ್ರೇತಗಳ ಬಾಧೆ ಇದ್ದರೂ ಹೊರಟೋಗುತ್ತೆ. ಅದರಲ್ಲಿ ಹಾರ್ಟಿಗೆ ಭಾಳ ಒಳ್ಳೆಯದು. ನಮ್ಮ ಆರ್ಥರೈಟಿಸು, ರೊಮೆಟಾಯ್ಡ್ ಆರ್ಥರೈಟಿಸು, ಗೋಟ್, ಇವೆಲ್ಲ ನಿವಾರಣೆ ಆಗುತ್ತೆ ಒಂದು ವಾರದಲ್ಲಿ. ಅಷ್ಟು ವಿಶೇಷವಾದಂಥ ಒಂದು ವಿದ್ಯೆ. ಪೈಲ್ಸು, ಪಿಸ್ತುಲ, ಫಿಶರು, ಈ ಥರದ್ದು ಏನಾದ್ರು ಕಾಯಿಲೆಗಳಿತ್ತು ಅಂದರೆ, ಆಮೇಲೆ ಕಾನ್ಸ್ಟಿಪೇಷನ್, ಮಲಬದ್ಧತೆ,
ರಕ್ತ ಶುದ್ಧಿಯಾಗಿರೋದಿಲ್ಲ, ಹಲವಾರು ದುಶ್ಚಟಗಳು, ಈ ಥರದ್ದೆಲ್ಲ ದೋಷಗಳನ್ನು ಈ ನರಸಿಂಹಕ್ರಿಯೆ ದಿನ 10 ನಿಮಿಷ ಮಾಡಬೇಕು ಕುರ್ಚಿ ಮೇಲೆ ಕೂತ್ಕೊಂಡು. ವಿತಿನ್ 1 ವೀಕಲ್ಲಿ ಎಲ್ಲ ಕ್ಯೂರ್ ಆಗುತ್ತೆ. ಆ ಥರ ಪವರ್ಫುಲ್ ವಿದ್ಯೆನ ನಾನು ಕಲಿಸ್ತಾ ಇದ್ದೀನಿ. ಇದು ಒಂದಿನದ್ದು ಕೋರ್ಸ್. ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆಗೆ ಕಂಪ್ಲೀಟ್ ಆಗುತ್ತೆ. ಒಂದೇ ದಿನ ಕೋರ್ಸ್. ಇದಕ್ಕೆ ಭಾಗವಹಿಸಿ ನೀವು ಕಲಿತ್ಕೋಬೇಕು ಅನ್ನೋದಾಗಿದ್ದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ ವೆಬ್ಸೈಟ್ ಲಿಂಕ್ ನೋಡಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಳ್ಕೊಡುತ್ತೆ. ರಿಜಿಸ್ಟ್ರೇಷನ್ ಮಾಡಬೇಕು. ನೀವು ಕೊಡೋ ದುಡ್ಡು, ಈ ಕೋರ್ಸಿಗೆ ನೀವು ಕೊಡೋವಂಥ ದುಡ್ಡು ನಾವು ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲವನ್ನು ನಾವು ಮಾಡ್ತಾಯಿದ್ದೀವಿ. ಆ ಒಂದು ಪ್ರಾಜೆಕ್ಟ್ಗೆ ನೀವು ಕೊಡೋವಂಥ ದುಡ್ಡನ್ನ ನಾವು ವಿನಿಯೋಗ ಪಡಿಸ್ಕೊಡ್ತೀವಿ. ನೀವೇನು ಫ್ರೀಯಾಗಿ ಕೊಡೋದು ಬೇಡ. ನಾನು ವಿದ್ಯೆ ಕಲಿಸ್ತೀನಿ, ನೀವು ದುಡ್ಡು ಕೊಡಿ. ಆ ದುಡ್ಡನ್ನು ನಾವು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಯೂಸ್ ಮಾಡ್ತೀವಿ. ಅದರಿಂದ ಈ ಒಂದು ವಿದ್ಯೆಯನ್ನು ಇಡೀ ವರ್ಲ್ಡಲ್ಲಿ ಯಾರಿಗೂ ಗೊತ್ತಿಲ್ಲ, ವಿಶೇಷವಾದಂಥದ್ದು. ನೀವು ಕಲ್ತ್ಕೊಳ್ಳಿ. ಆಸ್ಪತ್ರೆಗೆ ಹೋಗಬೇಕು ಮತ್ತು ಮೆಡಿಷನ್ಗೆ ಇನ್ವೆಸ್ಟ್ ಮಾಡಬೇಕು. ವರ್ಷಕ್ಕಿಲ್ಲ ಒಂದು 10-20 ಸಾವಿರ ರೂಪಾಯಿ ಮಿನಿಮಮ್ ಔಷಧಿಗೆ ಅಂತ ಇಡ್ತೀವಿ. ಆಸ್ಪತ್ರೆ ಖರ್ಚು ಲಕ್ಷಗಟ್ಟಲೆ ಮಾಡ್ತೀವಿ. ಅದೆಲ್ಲ ಸೇವ್ ಮಾಡಬೇಕು. ಆಸ್ಪತ್ರೆದು ಬೇಡ, ಮೆಡಿಷನ್ಗೂ ಖರ್ಚು ಇನ್ವೆಸ್ಟ್ ಮಾಡೋದು ಬೇಡ. ಇದೊಂದು ಕಲ್ತ್ಕೊಂಡ್ರೆ ಸಾಕಲ್ಲ. ಕ್ಷಯರೋಗ, ಕುಷ್ಠರೋಗ ಎಲ್ಲ ಥರ ರೋಗನೂ ಕೂಡ ಕ್ಯೂರ್ ಮಾಡ್ಬೋದು. ಅಂಥ ವಿಶೇಷವಾದ ವಿದ್ಯೆ. ಇದರಲ್ಲಿ 12 ಮಂತ್ರಗಳನ್ನು ಉಪದೇಶ ಆಗುತ್ತೆ. ನರಸಿಂಹರದ 12 ಮಂತ್ರ. ಭಾಳ ಒಂದು ವಿಶೇಷವಾದಂಥ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ನಾವು ವಿದ್ಯೆ ಕಲಿಬೇಕು. ಇದನ್ನು ನಾವು ಆರೋಗ್ಯವಾಗಿರಬೇಕು. ಈ ಒಂದು ಕೆಟ್ಟ ವಾತಾವರಣದಲ್ಲಿ, ಕೆಟ್ಟ ಸಮಾಜದಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ದೊಡ್ಡ ಸಾಹಸ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ದೊಡ್ಡ ಐಶ್ವರ್ಯ. ಅದರಿಂದ ಆರೋಗ್ಯ ಇರೋಷ್ಟು ದಿವಸ ಹಾಸ್ಪಿಟ್ಲಿಗೆ ಹೋಗಬಾರ್ದು, ಮೆಡಿಸಿನ್ ತೊಗೋಬಾರ್ದು ಅನ್ನೋದಾಗಿದ್ದರೆ ಈ ವಿದ್ಯೆ ಕಲಿಬೇಕು. ನನ್ನ ಪ್ರಕಾರ ಇದನ್ನು ನಾನು ಕಲ್ಸಕ್ಕೆ ರೆಡಿ ಇದ್ದೀನಿ. ನೀವು ಕಲಿಯೋಕ್ಕೆ ರೆಡಿ ಇದ್ದೀರಾ ನೋಡಿ. ಆ ಸ್ಕೀಮ್ ತೋರಿಸ್ತಾರವ್ರಿಗೆ ವೆಬ್ಸೈಟಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಇದನ್ನು ಭಾಗವಹಿಸಬೇಕು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಮರೆಯದೆ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್ಲ್ಲೂ ಕೂಡ ನಮ್ಮ ಇನ್ಫಾರ್ಮೇಷನ್ನ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮಗೆ ಆರಾಮಾಗಿ ವಿಶ್ವನ ನೋಡ್ಕೋಬೋದು. ಕೊನೆಯದಾಗಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.